ಪಡಿತರ ಚೀಟಿ ಸರ್ವರ್ ಇಲ್ಲದೆ ಪರದಾಡಿದ ಮಹಿಳೆಯರು, ಪಡಿತರ ಚೀಟಿ ಪಡೆಯಲು ತಾ ಮುಂದು ನಾ ಮುಂದು ಎಂದ ಮಹಿಳೆಯರು, ಪಡಿತರ ಚೀಟಿಗಾಗಿ ಮತ್ತೊಂದು ಕೌಂಟರ್ ತೆರೆಯಲು ಮಹಿಳೆಯರ ಆಗ್ರಹ. ಚಿಂತಾಮಣಿ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಗೆ ನೋಂದಣಿ ಆರಂಭವಾಗಿದ್ದು, ಪಡಿತರ ಚೀಟಿಯ ತಿದ್ದುಪಡಿಗಾಗಿ ಮಹಿಳೆಯರು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಕಚೇರಿಗೆ ಮುಗಿಬೀಳುತ್ತಿದ್ದಾರೆ. ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯ ನೋಂದಣಿಗೆ ಚಾಲನೆ ನೀಡಿರುವ ಹಿನ್ನೆಲೆಯಲ್ಲಿ ನಗರದ ತಾಲೂಕು ಆಡಳಿತ ಭವನದಲ್ಲಿರುವ ಆಹಾರ ಇಲಾಖೆಯ ಕಚೇರಿ ಪ್ರತಿನಿತ್ಯ ಜನಜಂಗುಳಿಯಿಂದ ಕೂಡಿರುತ್ತದೆ. ಪಡಿತರ ಚೀಟಿಯ ತಿದ್ದುಪಡಿ ಮಾಡಿಸಲು ನೂರಾರು ಸಂಖ್ಯೆಯಲ್ಲಿ ಪಡಿತರ ಚೀಟಿದಾರರು ತಾ ಮುಂದು ನಾ ಮುಂದು ಎಂದು ಸಾಲುಗಟ್ಟಿ ನಿಲ್ಲುತ್ತಿರುವ ದೃಶ್ಯ ಕಂಡುಬರುತ್ತದೆ. ಈ ಯೋಜನೆಯಲ್ಲಿ ಮನೆಯ ಯಜಮಾನಿಗೆ ತಿಂಗಳಿಗೆ 2,000 ರು ನೀಡುವುದರಿಂದ ಯಜಮಾನಿಯನ್ನು ಗುರುತಿಸಲು ಪಡಿತರ ಚೀಟಿ ಆಧಾರವಾಗಿದೆ. ಪಡಿತರ ಚೀಟಿಯಲ್ಲಿ ಮನೆಯ ಯಜಮಾನಿಯನ್ನು ನಮೂದು ಮಾಡಿಸಬೇಕು. ಪಡಿತರ ಚೀಟಿಯಲ್ಲಿ ಯಜಮಾನಿ ಹೆಸರನ್ನು ನಮೂದಿಸುವುದು, ಮೃತರು ಮತ್ತು ಮದುವೆಯಾಗಿ ಹೋಗಿರುವವರನ್ನು ಚೀಟಿಯಿಂದ ಕೈಬಿಡುವುದು ಮುಂತಾದ ತಿದ್ದುಪಡಿಗಳನ್ನು ಮಾಡಿಸಿಕೊಳ್ಳಲು ಕಚೇರಿಗೆ ಧಾವಿಸುತ್ತಿದ್ದಾರೆ. ಪ್ರತಿನಿತ್ಯ ಬೆಳಿಗ್ಗೆಯೇ ಮಹಿಳೆಯರು ಪುಟ್ಟ ಪುಟ್ಟ ಮಕ್ಕಳನ್ನು ಕಂಕುಳಿನಲ್ಲಿಟ್ಟುಕೊಂಡು ಸರತಿ ಸಾಲಿನಲ್ಲಿ ನಿಲ್ಲುತ್ತಿದ್ದಾರೆ. ತಾಲೂಕು ಆಡಳಿತ ಭವನದಲ್ಲಿ ಸಾರ್ವಜನಿಕರಿಗೆ ಕುಡಿಯುವ ನೀರು, ಶೌಚಾಲಯ, ವಿಶ್ರಾಂತಿ ಕೊಠಡಿ ಮತ್ತಿತರ ಯಾವ ಸೌಲಭ್ಯವೂ ಇಲ್ಲದೆ ಪರಿಪಾಟಲು ಪಡುತ್ತಿದ್ದಾರೆ. ಬೆಳಿಗ್ಗೆ ಬಂದು ಸರತಿ ಸಾಲಿನಲ್ಲಿ ನಿಲ್ಲುವುದರಿಂದ ಕೆಲವರು ತಲೆಸುತ್ತಿ ಬೀಳುತ್ತಿದ್ದಾರೆ. ಕೆಲವರು ತಿಂಡಿಗಾಗಿ ಬೇರೆಯವರನ್ನು ಸಾಲಿನಲ್ಲಿ ನಿಲ್ಲಿಸಿ ಹೋಗಿ ಬರುತ್ತಾರೆ. ಮೀಟರ್ಗಟ್ಟಲೆ ಸಾಲುಗಟ್ಟಿ ನಿಲ್ಲುತ್ತಿದ್ದಾರೆ. ಇರುವ ಒಂದೇ ಕೌಂಟರ್ನಲ್ಲಿ ಪಡಿತರದಾರ ಚೀಟಿಯಲ್ಲಿ ತಿದ್ದುಪಡಿ ಮಾಡಿಸಲು ಸಿಬ್ಬಂದಿಗೆ ಸಾಕಾಗಿ ಅಸಹಾಯಕತೆಯನ್ನು ವ್ಯಕ್ತಪಡಿಸುತ್ತಾರೆ. ಸಾಕಷ್ಟು ಕಾಲಾವಕಾಶವಿದೆ, ಸಾರ್ವಜನಿಕರು ಒಮ್ಮೆಲೇ ಮುಗಿ ಬೀಳಬಾರದು ಎಂದು ಅಧಿಕಾರಿಗಳು ಮನವಿ ಮಾಡುತ್ತಿದ್ದಾರೆ. ಇತರ ಚೀಟಿಗಳ ತಿದ್ದುಪಡಿಗಾಗಿ ಕಚೇರಿ ಮುಂದೆ ಏರ್ಪಡುತ್ತಿರುವ ನೂಕುನುಗ್ಗಲನ್ನು ತಡೆಯಲು ಪೊಲೀಸ್ ಸಿಬ್ಬಂದಿ ಹರಸಾಹಸ ಪಡುತ್ತಿದ್ದಾರೆ.